ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಇವರು ವರ್ಷನ್ಗಳು ಏನಪ್ಪಾ ಅಂತಂದ್ರೆ ನಮಗೆ ಖುದ್ದಾಗಿ ಪರ್ಸನಲಿ ಈ ನೋಟಿಸ್ ಅನ್ನ ನೀಡಲಾಗ್ತಾ ಇಲ್ಲ, ಬದಲಿಗೆ ವಾಟ್ಸ್ಆಪ್ ಅಥವಾ ಇಮೇಲ್ಗಳ ಮುಖಾಂತರ ನಮಗೆ ಕೊಡ್ತಾ ಇದ್ದಾರೆ. ನೋಟಿಸ್ ಅನ್ನ ವಾಟ್ಸ್ಆಪ್ ಹಾಗೂ ಇಮೇಲ್ ಮೂಲಕ ನೀಡಲಾಗ್ತಾ ಇದೆ. ಹಲವು ಬಾರಿ ವಿಚಾರಣೆಗೆ ನಮ್ಮನ್ನ ಕರೆದಿದ್ದಾರೆ ಅನ್ನುವಂಥದ್ದನ್ನ ಬಿ ಗ್ಯಾಂಗ್ ಹೇಳ್ತಾ ಇದೆ. ಜೊತೆಗೆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ವಿಚಾರಣೆಗೆ ಏನಾದರೂ ಹಾಜರಾದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ಗೆ ತಡೆ ನೀಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹೊಸ ಬೃಹತ್ ನಾಟಕವನ್ನ ಆಡಲಾಗ್ತಾ ಇದೆ. ದೊಡ್ಡ ನಾಟಕ ಈಗ ಯಾವಾಗ ಎಸ್ಐಟಿ ರಚನೆ ಆಗಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದು ಕೂಡ ಇವರೇ. ಎಸ್ಐಟಿ ರಚನೆ ಆದ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಗೂ ಕೂಡ ಸಿದ್ಧ, ಯಾವುದೇ ರೀತಿಯ ಸಹಕಾರಕ್ಕೂ ಕೂಡ ಸಿದ್ಧ ಅಂತ ಹೇಳಿದಂತ ಈ ಗ್ಯಾಂಗ್ ಈಗ ಮೇಜರ್ ಟರ್ನ್ ತಗೊಳ್ತಾ ಇದೆ. ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. 4 ಕೂಡ ಯಾವಾಗ ಬಂಧನ ಆಗುತ್ತೆ ಅನ್ನುವಂಥ ಭೀತಿ ಕಾಡೋದಕ್ಕೆ ಶುರುವಾಯಿತು. ಆವಾಗಿಂದಲೂ ಕೂಡ ಇಡೀ ಗ್ಯಾಂಗ್ ತಂಡ ಹೊಡೆದು ಹೋಗಿದೆ. ತಮ್ಮ ಬುಡಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಲನ್ ಮುಖಾಂತರ, ವಕೀಲ ಬಾಲನ್ ಮುಖಾಂತರ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯನ ಮುಖಾಂತರ ದೂರನ್ನ ಕೊಡಿಸಿದ್ರು. ಚಿನ್ನಯ್ಯನ ಮುಖಾಂತರ ನೀಡಿದಂತಹ ದೂರು, ಆ FIR ಅದನ್ನು ರದ್ದು ಮಾಡಬೇಕು. ಅದರ ಜೊತೆಗೆ ಈಗಾಗಲೇ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಅದನ್ನ ಕೂಡ ಈಗ ಹೈಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಬಾಲನ್ ಮೂಲಕ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. 4 ಕೂಡ ಈಗ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಎಸ್ಐಟಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಇವರು ವರ್ಷನ್ಗಳು ಏನಪ್ಪಾ ಅಂತಂದ್ರೆ ನಮಗೆ ಖುದ್ದಾಗಿ ಪರ್ಸನಲಿ ಈ ನೋಟಿಸ್ ಅನ್ನ ನೀಡಲಾಗ್ತಾ ಇಲ್ಲ, ಬದಲಿಗೆ ವಾಟ್ಸ್ಆಪ್ ಅಥವಾ ಇಮೇಲ್ಗಳ ಮುಖಾಂತರ ನಮಗೆ ಕೊಡ್ತಾ ಇದ್ದಾರೆ. ನೋಟಿಸ್ ಅನ್ನ ವಾಟ್ಸ್ಆಪ್ ಹಾಗೂ ಇಮೇಲ್ ಮೂಲಕ ನೀಡಲಾಗ್ತಾ ಇದೆ. ಹಲವು ಬಾರಿ ವಿಚಾರಣೆಗೆ ನಮ್ಮನ್ನ ಕರೆದಿದ್ದಾರೆ ಅನ್ನುವಂಥದ್ದನ್ನ ಬಿ ಗ್ಯಾಂಗ್ ಹೇಳ್ತಾ ಇದೆ. ಜೊತೆಗೆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ವಿಚಾರಣೆಗೆ ಏನಾದರೂ ಹಾಜರಾದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ಗೆ ತಡೆ ನೀಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹೊಸ ಬೃಹತ್ ನಾಟಕವನ್ನ ಆಡಲಾಗ್ತಾ ಇದೆ. ದೊಡ್ಡ ನಾಟಕ ಈಗ ಯಾವಾಗ ಎಸ್ಐಟಿ ರಚನೆ ಆಗಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದು ಕೂಡ ಇವರೇ. ಎಸ್ಐಟಿ ರಚನೆ ಆದ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಗೂ ಕೂಡ ಸಿದ್ಧ, ಯಾವುದೇ ರೀತಿಯ ಸಹಕಾರಕ್ಕೂ ಕೂಡ ಸಿದ್ಧ ಅಂತ ಹೇಳಿದಂತ ಈ ಗ್ಯಾಂಗ್ ಈಗ ಮೇಜರ್ ಟರ್ನ್ ತಗೊಳ್ತಾ ಇದೆ. ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. 4 ಕೂಡ ಯಾವಾಗ ಬಂಧನ ಆಗುತ್ತೆ ಅನ್ನುವಂಥ ಭೀತಿ ಕಾಡೋದಕ್ಕೆ ಶುರುವಾಯಿತು. ಆವಾಗಿಂದಲೂ ಕೂಡ ಇಡೀ ಗ್ಯಾಂಗ್ ತಂಡ ಹೊಡೆದು ಹೋಗಿದೆ. ತಮ್ಮ ಬುಡಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಲನ್ ಮುಖಾಂತರ, ವಕೀಲ ಬಾಲನ್ ಮುಖಾಂತರ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯನ ಮುಖಾಂತರ ದೂರನ್ನ ಕೊಡಿಸಿದ್ರು. ಚಿನ್ನಯ್ಯನ ಮುಖಾಂತರ ನೀಡಿದಂತಹ ದೂರು, ಆ FIR ಅದನ್ನು ರದ್ದು ಮಾಡಬೇಕು. ಅದರ ಜೊತೆಗೆ ಈಗಾಗಲೇ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಅದನ್ನ ಕೂಡ ಈಗ ಹೈಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಬಾಲನ್ ಮೂಲಕ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. 4 ಕೂಡ ಈಗ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಎಸ್ಐಟಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು ಇವರು ವರ್ಷನ್ಗಳು ಏನಪ್ಪಾ ಅಂತಂದ್ರೆ ನಮಗೆ ಖುದ್ದಾಗಿ ಪರ್ಸನಲಿ ಈ ನೋಟಿಸ್ ಅನ್ನ ನೀಡಲಾಗ್ತಾ ಇಲ್ಲ, ಬದಲಿಗೆ ವಾಟ್ಸ್ಆಪ್ ಅಥವಾ ಇಮೇಲ್ಗಳ ಮುಖಾಂತರ ನಮಗೆ ಕೊಡ್ತಾ ಇದ್ದಾರೆ. ನೋಟಿಸ್ ಅನ್ನ ವಾಟ್ಸ್ಆಪ್ ಹಾಗೂ ಇಮೇಲ್ ಮೂಲಕ ನೀಡಲಾಗ್ತಾ ಇದೆ. ಹಲವು ಬಾರಿ ವಿಚಾರಣೆಗೆ ನಮ್ಮನ್ನ ಕರೆದಿದ್ದಾರೆ ಅನ್ನುವಂಥದ್ದನ್ನ ಬಿ ಗ್ಯಾಂಗ್ ಹೇಳ್ತಾ ಇದೆ. ಜೊತೆಗೆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ವಿಚಾರಣೆಗೆ ಏನಾದರೂ ಹಾಜರಾದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ಗೆ ತಡೆ ನೀಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹೊಸ ಬೃಹತ್ ನಾಟಕವನ್ನ ಆಡಲಾಗ್ತಾ ಇದೆ. ದೊಡ್ಡ ನಾಟಕ ಈಗ ಯಾವಾಗ ಎಸ್ಐಟಿ ರಚನೆ ಆಗಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದು ಕೂಡ ಇವರೇ. ಎಸ್ಐಟಿ ರಚನೆ ಆದ ನಂತರದಲ್ಲಿ ಯಾವುದೇ ರೀತಿಯ
ತನಿಖೆಗೂ ಕೂಡ ಸಿದ್ಧ, ಯಾವುದೇ ರೀತಿಯ ಸಹಕಾರಕ್ಕೂ ಕೂಡ ಸಿದ್ಧ ಅಂತ ಹೇಳಿದಂತ ಈ ಗ್ಯಾಂಗ್ ಈಗ ಮೇಜರ್ ಟರ್ನ್ ತಗೊಳ್ತಾ ಇದೆ. ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. ನಾಲ್ವರು ಕೂಡ ಯಾವಾಗ ಬಂಧನ ಆಗುತ್ತೆ ಅನ್ನುವಂಥ ಭೀತಿ ಕಾಡೋದಕ್ಕೆ ಶುರುವಾಯಿತು. ಆವಾಗಿಂದಲೂ ಕೂಡ ಇಡೀ ಗ್ಯಾಂಗ್ ತಂಡ ಹೊಡೆದು ಹೋಗಿದೆ. ತಮ್ಮ ಬುಡಕ್ಕೆ ಬಂದಂತ ಸಂದರ್ಭದಲ್ಲಿ ವಕೀಲ ಬಾಲನ್ ಮುಖಾಂತರ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯನ ಮುಖಾಂತರ ದೂರನ್ನ ಕೊಡಿಸಿದ್ರು. ಚಿನ್ನಯ್ಯನ ಮುಖಾಂತರ ನೀಡಿದಂತಹ ದೂರು, ಆ FIR ಅದನ್ನು ರದ್ದು ಮಾಡಬೇಕು. ಅದರ ಜೊತೆಗೆ ಈಗಾಗಲೇ SIT ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಅದನ್ನ ಕೂಡ ಈಗ ಹೈಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಬಾಲನ್ ಮೂಲಕ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ನಾಲ್ವರು ಕೂಡ ಈಗ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದನ್ನ SIT ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಆದ್ರೆ ಇವ್ರು ಹೇಳ್ತಾ ಇರುವಂತದ್ದು, ಇವರು ವರ್ಷನ್ಗಳು ಏನಪ್ಪಾ ಅಂತಂದ್ರೆ ನಮಗೆ ಖುದ್ದಾಗಿ ಪರ್ಸನಲಿ ಈ ನೋಟಿಸ್ ಅನ್ನ ನೀಡಲಾಗ್ತಾ ಇಲ್ಲ, ಬದಲಿಗೆ ವಾಟ್ಸ್ಆಪ್ ಅಥವಾ ಇಮೇಲ್ಗಳ ಮುಖಾಂತರ ನಮಗೆ ಕೊಡ್ತಾ ಇದ್ದಾರೆ. ನೋಟಿಸ್ ಅನ್ನ ವಾಟ್ಸ್ಆಪ್ ಹಾಗೂ ಇಮೇಲ್ ಮೂಲಕ ನೀಡಲಾಗ್ತಾ ಇದೆ. ಹಲವು ಬಾರಿ ವಿಚಾರಣೆಗೆ ನಮ್ಮನ್ನ ಕರೆದಿದ್ದಾರೆ ಅನ್ನುವಂಥದ್ದನ್ನ ಬಿ ಗ್ಯಾಂಗ್ ಹೇಳ್ತಾ ಇದೆ. ಜೊತೆಗೆ 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ವಿಚಾರಣೆಗೆ ಏನಾದರೂ ಹಾಜರಾದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ಗೆ ತಡೆ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬುರ್ಡೆ ಗ್ಯಾಂಗ್ನಿಂದ ಹೊಸ ಬೃಹನ್ ನಾಟಕವನ್ನ ಆಡಲಾಗ್ತಾ ಇದೆ. ದೊಡ್ಡ ನಾಟಕ ಈಗ. ಯಾವಾಗ SIT ರಚನೆ ಆಗಬೇಕು ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದು ಕೂಡ ಇವರೇ. SIT ರಚನೆ ಆದ ನಂತರದಲ್ಲಿ ಯಾವುದೇ ರೀತಿಯ ತನಿಖೆಗೂ ಕೂಡ ಸಿದ್ಧ, ಯಾವುದೇ ರೀತಿಯ ಸಹಕಾರಕ್ಕೂ ಕೂಡ ಸಿದ್ಧ ಅಂತ ಹೇಳಿದಂತ ಈ ಗ್ಯಾಂಗ್ ಈಗ ಮೇಜರ್ ಟರ್ನ್ ತಗೊಳ್ತಾ ಇದೆ. ಯೂ ಟರ್ನ್ ತಗೊಂಡ್ಬಿಟ್ಟಿದ್ದಾರೆ. ನಾಲ್ವರು ಕೂಡ ಯಾವಾಗ ಬಂಧನ ಆಗುತ್ತೆ ಅನ್ನುವಂಥ ಭೀತಿ ಕಾಡೋದಕ್ಕೆ ಶುರುವಾಯಿತು. ಆವಾಗಿಂದಲೂ ಕೂಡ ಇಡೀ ಗ್ಯಾಂಗ್ ತಂಡ ಹೊಡೆದು ಹೋಗಿದೆ. ತಮ್ಮ ಬುಡಕ್ಕೆ ಬಂದಂತ ಸಂದರ್ಭದಲ್ಲಿ ವಕೀಲ ಬಾಲನ್ ಮುಖಾಂತರ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಿನ್ನಯ್ಯನ ಮುಖಾಂತರ ದೂರನ್ನ ಕೊಡಿಸಿದ್ರು. ಚಿನ್ನಯ್ಯನ ಮುಖಾಂತರ ನೀಡಿದಂತಹ ದೂರು, ಆ FIR ಅದನ್ನು ರದ್ದು ಮಾಡಬೇಕು. ಅದರ ಜೊತೆಗೆ ಈಗಾಗಲೇ SIT ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಅದನ್ನ ಕೂಡ ಈಗ ಹೈಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಬಾಲನ್ ಮೂಲಕ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ನಾಲ್ವರು ಕೂಡ ಈಗ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಪ್ರಕರಣವನ್ನ ಸ್ಕ್ವಾಶ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದನ್ನ